ಕಾರ್ಯಕ್ರಮದಲ್ಲಿ ಆಸನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ನಿಯಮಗಳಲ್ಲಿ ದಯಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಜ್ಯೋತಿಯನ್ನು ಬೆಳೆಸಿರುವ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಕೋರುತ್ತೇನೆ. ವೇದಿಕೆಯಲ್ಲಿ ಆಸನರಾಗಿದ್ದಾರೆ ಶ್ರೀಮತಿ ಪದ್ಮಾವತಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು. ಅವರ ನುಡಿಗಳನ್ನು ಆಲಿಸೋಣ ಬಂಧುಗಳೇ. ಅಭಿಮಾನಪೂರ್ವಕವಾಗಿ ಚಪ್ಪಾಳೆಗಳನ್ನಿತ್ತು ಸ್ವಾಗತಿಸಿ ಬಂಧುಗಳೇ. ಅವರ ನುಡಿಗಳಿಗಾಗಿ ಶ್ರೀಮತಿ ಪದ್ಮಾವತಿ. ಬಹಳ ಸುಂದರವಾದ ಒಂದು ಕಾರ್ಯಕ್ರಮ, ಮಹಿಳಾ ನಾಯಕತ್ವ. ನಾವು ಯಾವಾಗಲೂ ಕೂಡ ದೀಪ ಹಚ್ಚುವಂಥ ಸಮಯದಲ್ಲಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಭಕ್ತಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ತೀವಿ. ಅಂತ ಒಂದು ಮಹಿಳೆಯರೆಲ್ಲ ಸೇರಿರ್ತಕ್ಕಂಥ ಒಂದು ಶಕ್ತಿಯ ಒಂದು ಮಹಿಳೆಯ ನಾಯಕತ್ವದಲ್ಲಿರ್ತಕ್ಕಂಥ ಒಂದು ಮಹಿಳಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ, 33 ಕ್ಯಾಬಿನೆಟ್ ಸಚಿವರಲ್ಲಿ ಏಕೈಕ ಮಹಿಳಾ ಸಚಿವೆ, ಹೋರಾಟಗಾರ್ತಿ, ದಿಟ್ಟತನದ ನಾಯಕಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆಯಲ್ಲಿದ್ದಾರೆ. ಹಾಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಇಕ್ಬಾಲ್ ಮೇಡಮ್ ಅವರಿದ್ದಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಸನ್ಮಾನ ಶ್ರೀ ಮಹೇಶ್ ಬಾಬು ಸರ್ ವೇದಿಕೆಯಲ್ಲಿದ್ದಾರೆ. ಮತ್ತು ನಮ್ಮ ಸಚಿವರ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಬೆನ್ನೆ ಹಿಂದೆ ನಿಂತು ಒಳ್ಳೆ ಉತ್ತಮ ಸಹೋದರನಾಗಿ ಪ್ರತಿ ರೀತಿಯಲ್ಲಿ ಕೂಡ ಸಹಕಾರ ಕೊಡ್ತಾ ಇರ್ತಕ್ಕಂಥ ಸನ್ಮಾನ ಶ್ರೀ ನಿಶ್ಚಲ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ತಮ್ಮ ಪರವಾಗಿ ನಮಸ್ಕಾರ ಮಾಡಿದ್ದಾರೆ. ಈ ದಿನ ಬಹಳ ಸುಂದರವಾದ ಒಂದು ಕಾರ್ಯಕ್ರಮ. ನಾವು ಆಗಲೇ ಹೇಳಿದಾಗೆ ಮಹಿಳೆ ಅಂದರೆ ಒಂದು ದೀಪ ಇದ್ದಾಗೆ. ದೀಪ ತನ್ನನ್ನು ತಾನು ಸುಟ್ಕೊಂಡು ಇತರರಿಗೆ ಬೆಳಕನ್ನು ಕೊಡುವ ರೀತಿಯಲ್ಲಿ ಮಹಿಳೆ ತನ್ನ ಕುಟುಂಬಕ್ಕಾಗಿ ತನ್ನ ಸಮಸ್ತ ಜೀವನವನ್ನ ತಾಯಿ ಮನೆಯಲ್ಲಿ ಮತ್ತೆ ಅತ್ತೆ ಮನೆಯಲ್ಲಿ ಎರಡರಲ್ಲೂ ಕೂಡ ತನ್ನ ಜೀವನವನ್ನು ತ್ಯಾಗ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಒಂದು ಕಾಲ ಇತ್ತು ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡಬಾರ್ದು, ಹೆಣ್ಮಕ್ಳು ಮನೆಗೆ ಮಾತ್ರ ಸೀಮಿತ ಇರಬೇಕು ಅಂತೇಳಿ. ಇವತ್ತು ನಾವು ನೆನೆಸ್ಕೋಬೇಕು, ಸಾವಿತ್ರಿಬಾಯಿ ಫುಲೆ ಅಂತ ಹೇಳಿ ಅಕ್ಷರದವ ಮನೆಗೂ ಕೂಡ ಹೆಣ್ಮಕ್ಳ ಕರ್ಕೊಂಡ್ಬಂದು ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು, ಹೆಣ್ಮಕ್ಳು ಅಕ್ಷರ ಕಲಿಬೇಕು ಅಂತೇಳಿ ಸತತವಾಗಿ ಹೋರಾಟವನ್ನು ಮಾಡಿ ಒಂದು ವರ್ಗ ಅವ್ರ ಹೆಣ್ಮಕ್ಳು ಕರ್ತವ್ಯ ವಿದ್ಯೆ ಕಲಿಸ್ಬೇಕು ಅಂತ ಬಂದಂತ ಸಮಯದಲ್ಲಿ ಸಗಣಿಯನ್ನೇ ಹೆಚ್ಚಿದ್ರು. ಆದ್ರೂ ಕೂಡ ದಿಟ್ಟತನದ ಹೋರಾಟವನ್ನು ಮಾಡಿ ಮಹಿಳೆ ವಿದ್ಯಾವಂತರಾಗಬೇಕು ಅಂತ ಹೇಳಿ ಸತತ ಹೋರಾಟವನ್ನು ಮಾಡಿದಂತ ಅನೇಕ ಮಹನೀಯರು ಇವತ್ತು ನಮ್ಮ ಮುಂದೆ ಇದ್ದಾರೆ, ಇತಿಹಾಸದ ಪುಟಗಳಲ್ಲಿ ಸೇರಿಕೊಂಡಿದ್ದಾರೆ. ಅಂಬೇಡ್ಕರ್ ಅವರ ಕಾಲದಲ್ಲೂ ಕೂಡ ಮಹಿಳೆಯರಿಗೆ ರಿಸರ್ವೇಶನ್ ಬೇಕು ಅಂತ ಹೇಳಿ ದೊಡ್ಡ ಹೋರಾಟ ನಡೆಯಿತು. ನಮ್ಮ ಅನುಭವ ಮಂಡಲದಲ್ಲಿ ಬಸವಣ್ಣನವರು ಕೂಡ ಮಹಿಳೆಯರಿಗೆ ರಿಸರ್ವೇಶನ್ ಸಿಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ವಿಶೇಷವಾಗಿ ಮಹಿಳಾ ನಾಯಕತ್ವದಲ್ಲಿ ಇಂಥ ಉತ್ತಮವಾದ ಒಂದು ಇಲಾಖೆಯನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ದಿಟ್ಟತನ, ಅವರ ಒಂದು ಹೋರಾಟ ಯಶಸ್ವಿಯಾಗಿ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಇಲಾಖೆಯ ನಮ್ಮ ಅಧಿಕಾರಿ ವರ್ಗದವರಿಗೆ, ನಮ್ಮ ನಾಯಕಿಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಎಲ್ಲ ಮಾಧ್ಯಮದ ಎಲ್ಲ ಆತ್ಮೀಯ ನನ್ನ ಸ್ನೇಹಿತರಿಗೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ, ಮಹಿಳೆಯರು ನಾವೆಲ್ಲರೂ ಕೂಡ ಬಿ ಬೋಲ್ಡ್ ಫಾರ್ ಎ ಚೇಂಜ್ ಅಂತ ನಾವು ಯಾವತ್ತೂ ಕೂಡ ಸಮಾಜ ಬದಲಾವಣೆ ಆಗ್ತಾ ಇದೆ. ಎಲ್ಲರಲ್ಲೂ ದಿಟ್ಟತನ ಇರಬೇಕು, ಧೈರ್ಯ ಇರಬೇಕು, ಎಂತ ಸಂಕಷ್ಟಗಳು ಬಂದು ಕೂಡ ಎದುರಿಸುವಂತ ಶಕ್ತಿ ಇರಬೇಕು, ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಬೇಕು ಅಂತ ಹೇಳ್ತಾ ನಾನು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ. ವರಮಹಾಲಕ್ಷ್ಮಿಯಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನ ಮುನ್ನಡೆಸ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಭರವಸೆಯ ಮಹಾನಾಯಕಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನುಡಿಗಳಿಗಾಗಿ ಭರಪೂರ ಚಪ್ಪಾಳೆಗಳನ್ನಿತ್ತು ಸ್ವಾಗತಿಸಿ ಬಂಧುಗಳೇ. ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಆತ್ಮೀಯ ಸಹೋದರಿ, ಮಾಜಿ ನಮ್ಮ ಬೆಂಗಳೂರಿನ ಮೇಯರ್ ಆದಂಥ ಶ್ರೀಮತಿ ಜಿ ಪದ್ಮಾವತಿ ಅಕ್ಕನವರೇ, ನಮ್ಮ ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು ಸಹೋದರರಾದಂಥ ಅಳವೇಶ ಮೈತ್ರಿಗೆ ಅವರೇ, ನಮ್ಮ ಸೆಕ್ರೆಟರಿಗಳಾದಂಥ ಶ್ಯಾಮ್ಲಾ ಅವರೇ, ಡೈರೆಕ್ಟರ್ ಆದಂಥ ಮಹೇಶ್ ಬಾಬು ಅವರೇ, ನಮ್ಮ OSD ಆದಂಥ ನಿಶ್ಚಲ್ ಅವರೇ, ಪೌಲಿ ಅವರೇ, ನಮ್ಮ ಬೆಂಗಳೂರು DD ಆದಂಥ ಸುಮಂಗ್ಲ ಅವರೇ, ಎಲ್ಲ CDPOಗಳೇ, ಮಾಧ್ಯಮದ ಎಲ್ಲ ಆತ್ಮೀಯ ಸಹೋದರರೇ, ಇವತ್ತು ಪ್ರಶಸ್ತಿಯ ಸ್ವೀಕಾರ ಮಾಡಲಿಕ್ಕೆ ಬಂದಂಥ ಎಲ್ಲ ಹೆಮ್ಮೆಯ ಮಹಿಳೆಯರೇ, ಬಂದಂಥ ಎಲ್ಲ ಅಕ್ಕ ತಂಗಿಯರೇ,
ಹಿರಿಯರೇ, ಅಣ್ಣ ತಮ್ಮಂದ್ರೆ ಮತ್ತು ನಮ್ಮ ವರ್ಲ್ಡ್ ಕಪ್ ಅನ್ನ ಗೆದ್ದಂತ ಕ್ರಿಕೆಟ್ ವರ್ಲ್ಡ್ ಕಪ್ ಅಂದರ ವರ್ಲ್ಡ್ ಕಪ್ ಅನ್ನ ಗೆದ್ದಂತ ನನ್ನ ಹೆಮ್ಮೆಯ ಪುತ್ರಿ ದೀಪಿಕಾ ಕೂಡ ಬಂದಿದ್ದಾರೆ ಬಿಜಾಪುರ. ಇದು ಸಾವಿರಾರು ಮಕ್ಕಳ, ಹೆಣ್ಣು ಮಕ್ಕಳ ನಿಶ್ಶಬ್ದ ಹೋರಾಟದ ಪ್ರತಿಧ್ವನಿ. ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳ ನಿಶ್ಶಬ್ದ ಮೌನ ಹೋರಾಟದ ಒಂದು ಪ್ರತಿಧ್ವನಿ. ಶತಮಾನಗಳಿಂದ ಸಮಾಜದ ಸವಾಲುಗಳನ್ನು ಎದುರಿಸಿ ಕುಟುಂಬವನ್ನ ಕಟ್ಟಿಕೊಂಡು ಕನಸುಗಳನ್ನ ಮನ್ನಾಗಿಸದೆ ಬದುಕನ್ನು ಬೆಳಕಾಗಿಸಿದ ಮಹಿಳೆಯರ ಪ್ರತಿಯೊಂದು ಹೆಜ್ಜೆಯೂ ಈ ದಿನದ ನಿಜವಾದ ಅರ್ಥ. ಈ ಸೇರಿರುವ ಎಲ್ಲ ಮಹಿಳೆಯರ ಮುಖದಲ್ಲಿ ಮಂದಹಾಸ, ಉತ್ಸಾಹ, ಪ್ರೇರಣೆ, ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ. ಪ್ರತಿಯೊಬ್ಬರ ಮುಖದಲ್ಲಿ ನಗ್ತಾ ಇದ್ದೀರಾ, ಆತ್ಮವಿಶ್ವಾಸ ಇದೆ, ಅದು ಸ್ವಾಭಿಮಾನದ ಪ್ರತೀಕ ಎದ್ದು ಕಾಣಿಸ್ತಾ ಇದೆ. ಇವತ್ತು ಬಹಳಷ್ಟು ಹೆಣ್ಮಕ್ಕಳ ಇತಿಹಾಸವನ್ನ ನೋಡಿದಾಗ ಬಹಳಷ್ಟು ಪ್ರೇರಣೆ ಆಗ್ತಾ ಇರುವಂತ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಧೀಮಂತ ಮಹಿಳೆಯರನ್ನ ನಾವು ನೆಲೆಸ್ತಾ ಇರ್ತೀವಿ. ಇವತ್ತಿನ ನಿಜವಾದ ಅರ್ಥದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಾನೆ ಪ್ರಶಸ್ತಿ ಹೆಸರನ್ನು ಇಟ್ಟಿದೆ. ಯಾಕೆ ಆ ಅಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಅಂತಂದ್ರೆ, ಸೂರ್ಯ ಮುಳಗದ ಸಾಮ್ರಾಜ್ಯ, ಬ್ರಿಟಿಷರ ಸಾಮ್ರಾಜ್ಯ ಅಂತ ಹೇಳ್ತಾ ಇತ್ತು. ಅಂತ ಒಂದು ಸಾಮ್ರಾಜ್ಯದ ವಿರುದ್ಧ ಇಡೀ ಭಾರತ ದೇಶದಲ್ಲಿ ಎಷ್ಟೋ ಪುರುಷರು ರಾಜ ಮಹಾರಾಜರಿದ್ದಂತ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಯಾರೂ ಕೂಡ ಧೈರ್ಯ ಮಾಡಲಿಲ್ಲ. ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಯಾರಾದ್ರೂ ಕಹಳೆಯನ್ನ ಮೊಳಗಿಸಿದ್ರೆ ಅದು ವೀರ ರಾಣಿ ಚೆನ್ನಮ್ಮ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಿದೆ. ಅವಳು ಕೂಡ ಒಬ್ಬ ಮಹಿಳೆ. ತಾವೆಲ್ಲರೂ ಕೂಡ ನಮಗೆ ಪ್ರೇರಣೆ. ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರುವಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಮ್ಮ ಜೀವನದ ಯಶೋಗಾಥೆಯನ್ನ ಕೇಳಲಿಕ್ಕೆ ನಾನು ಉತ್ಸುಕರಾಗಿದ್ದೇನೆ. ಒಬ್ರು ಯಾರಾದ್ರೂ ಬಂದು ತಮ್ಮ ಜೀವನದ ಒಂದು ಯಶೋಗಾಥೆಯನ್ನ ನಮಗೆ ಹೇಳಿ. ನನ್ನ ಇಲಾಖೆಗೆ ಎಲ್ಲ ಮಹಿಳೆಯರು ಬಹಳ ಪ್ರೀತಿಯಿಂದ ನನ್ನನ್ನು ಕಾಣ್ತಾರೆ. ಮೇಡಮ್ ನೀವು ಬಂದಾಗಿಂದ ಪ್ರಮೋಷನ್ ಕೊಟ್ರಿ, ಮೇಡಮ್ ನೀವು ಬಂದಾಗಿಂದ ನಮಗೆ ಫ್ರೀ ಹ್ಯಾಂಡ್ ಕೊಟ್ರಿ, ಮೇಡಮ್ ಅದು ಮಾಡಿದ್ರಿ ಇದು ಮಾಡಿದ್ರಿ. ಬಟ್ ನಾನು ಇಷ್ಟೇ ಹೇಳ್ತೇನೆ, ಅವಕಾಶ ಸಿಕ್ಕಾಗ ಒಳ್ಳೆ ಕೆಲಸ ಮಾಡ್ಬೇಕನ್ನುವಂತ ನಂಬಿಕೆಯನ್ನ ಇಟ್ಕೊಂಡು ಬಂದಿದ್ದೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಿ. ಸಂಧ್ಯಾ ಪ್ರಭು ಅಂತ, ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಹೈಕೋರ್ಟ್, ಪ್ಲಸ್ ಇವತ್ತು ಬಂದಿರೋದು ಕ್ರೀಡಾ ಕ್ಷೇತ್ರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್. ನಾನು ಇಂಟರ್ನ್ಯಾಷನಲ್ ಸ್ವಿಮ್ಮರ್, 4 ಕಂಟ್ರಿಯಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೇನೆ, ಮೆಡಲ್ಸ್ ತಗೊಂಡಿದ್ದೇನೆ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಅಡ್ವೊಕೇಟ್ ಅಸೋಸಿಯೇಷನಲ್ಲಿ 2 ಸತಿ ಎಲೆಕ್ಷನ್ ನಿಂತ್ಬಿಟ್ಟು ಹೈಯೆಸ್ಟ್ ವೋಟಲ್ಲಿ ಗೆದ್ದಿದ್ದೇನೆ ಮಹಿಳಾ ವಿಭಾಗದಿಂದ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಇವತ್ತು ಮೇಡಮ್ ಮಾತಾಡಿರೋ ಸ್ಪೀಚಸ್ ನಮಗೆ ತುಂಬ ಅಂದರೆ ತುಂಬ ಉತ್ತೇಜನ ಆಗ್ತದೆ. ಯಾಕಂತಂದರೆ ಈಗ ಎಲ್ರಿಗೂ ಒಂದು ಆಸೆ ಇರುತ್ತೆ ಪೊಲಿಟಿಕಲ್ ಫೀಲ್ಡ್ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಪೊಲಿಟಿಕಲ್ ಫೀಲ್ಡ್ ಅಂತ ಹೇಳಿದ್ರೆ ಅಡ್ವೊಕೇಟ್ಸಲ್ಲಿ ಮಾತ್ರ ಲೀಡರ್ ಆಗಿರಬೇಕು ಅಂತ. ನಾನು ಮೂಲತಃ ಮಂಗಳೂರಿನವಳು. ಮಂಗಳೂರಿಂದ ಬೆಂಗಳೂರು ಬರಬೇಕಾದ್ರೆ ಫಸ್ಟ್ ಒಂದು ಕ್ವಶನ್ ಇತ್ತು, ಅಡ್ವೊಕೇಸಿ ಮಾಡ್ಕೊಂಡು ನಾನು ಬೆಂಗಳೂರು ಬರಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಾನು ಜನರು ಐಡೆಂಟಿಫೈ ಮಾಡ್ತಾರಂತ. ಇವತ್ತು ಈ ಒಂದು ಪ್ರಶಸ್ತಿಯಿಂದ ಮೇಡಮ್ ನನಗೆ ತುಂಬ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನೆನೆಸ್ಕೊಳ್ತೇನೆ. ಇವತ್ತು ಕರ್ನಾಟಕದ ಅತಿ ಉನ್ನತ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ನಾನು ತಗೊಳ್ತಾ ಇದ್ದೇನೆ, ಅದನ್ನು ಕ್ರೀಡಾ ಕ್ಷೇತ್ರದಿಂದ. ಬೆಳಿಗ್ಗೆ ಮೇಡಮ್ ಹೇಳಿದ್ರು 5 ಗಂಟೆಗೆ ಯೋಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ನಾನು ಬೆಳಿಗ್ಗೆ ಮನೆ 4:15 ಬಿಡ್ತೇನೆ. 5 ಗಂಟೆಗೆ ಬೆಳಿಗ್ಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾನು ಫಸ್ಟ್ ಲೇಡಿ, ಯಾರು ಬೇರೆ ಯಾರು ಇರೋದಿಲ್ಲ, ಇಲ್ಲಿ ಮಲ್ಲೇಶ್ವರಮಲ್ಲಿ ಮನೆ, ಅಲ್ಲಿಂದ ನಿಶಾಂತ್ ಅಕಾಡೆಮಿಗೆ ಬರ್ತೇನೆ. 6 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡ್ತಾ ಇದ್ರೆ ಸ್ಪೆಷಲ್ ಪರ್ಮಿಷನ್ ತಗೊಂಡು 5 ಗಂಟೆಗೆ ಓಪನ್ ಮಾಡಿಸ್ತೇನೆ. ರೀಸನ್ ಯಾಕಂತ ಹೇಳಿದ್ರೆ 5ರಿಂದ 6:15 ಸ್ವಿಮ್ಮಿಂಗ್ ಮಾಡಬೇಕು. ಮತ್ತೆ ನನಗೆ ವಕೀಲ ವೃತ್ತಿ ಇದೆ. ನನ್ನ ಅಂಡರ್ ಒಂದು 6 ಜನ ಜೂನಿಯರ್ಸ್ ಇದ್ದಾರೆ, ಎಲ್ಲ ಹೆಣ್ಮಕ್ಳೇ. ಸೊ ಈ ಥರ ಪ್ರೊಫೆಷನ್ನು, ಪ್ರಾಕ್ಟೀಸು, ಪೊಲಿಟಿಕಲ್ ಲೈಫು, ನಂದು ಹೈಕೋರ್ಟಲ್ಲಿ ಅಸೋಸಿಯೇಷನ್ ಲೀಡರ್ ಆಗಿದ್ದೇನೆ. ಸೊ ಈ ಥರದ್ದೆಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ನಮ್ಮ ಲೈಫನ್ನು ನೋಡ್ಕೊಳ್ತಾ ಇದ್ದೇವೆ. ಪ್ಲಸ್ ಐ ಆಮ್ ಅ ಮದರ್, ಐ ಆಮ್ ಅ ವೈಫ್, ಐ ಆಮ್ ಅ ಡಾಟರ್. ಪೇರೆಂಟ್ಸ್ ಆರ್ ದೇರ್ ವಿತ್ ಮೀ, ಮೈ ಹಸ್ಬೆಂಡ್ ಇಸ್ ದೇರ್ ವಿತ್ ಮೀ, ಆ್ಯಂಡ್ ಮೈ ಡಾಟರ್ ಇಸ್ ಆಲ್ಸೋ ದೇರ್. ಸೊ ಈ ಥರ ಎಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ರೆ ಎವ್ರಿ ವುಮೆನ್ ಇಸ್ ಅನ್ ಅಚೀವರ್. ನಾನು ಒಬ್ಬಳು ಅಂತ ಹೇಳೋದಿಲ್ಲ, ಎಷ್ಟೋ ಲೇಡೀಸ್ಗಳು ಅವ್ರವ್ರ ಲೈಫಲ್ಲಿ ಅವ್ರವ್ರ ಒಂದೊಂದು ಸಂಘರ್ಷಗಳನ್ನ ನಡೆಸ್ಕೊಂಡಿರ್ತಾರೆ. ಅವ್ರ ಅತ್ತೆ ಮಾವನಿಂದನೂ ಒಂಥರ ಲೈಫ್ ಇರುತ್ತೆ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು, ಗಂಡನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಲೈಫ್ ಅಂತ ಹೇಳಿದ್ರೆ ಯಾವಾಗಲೂ ಒಂಥರ ಕಾಂಪ್ರಮೈಸು. ನಮ್ಗೆಲ್ಲರಿಗೂ ಒಂದು ಅಪಾರ್ಚುನಿಟಿ ಬರುತ್ತೆ.
ನಾವು ಅಪಾರ್ಚುನಿಟೀಸ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ವಿಲ್ ಗೆಟ್ ಅಂದರೆ ಅವರ ಲೈಫ್ ವಿಲ್ ಬಿ ವೆರಿ ಗುಡ್ ಲೈಫ್. ಯಾಕಂತಂದರೆ ಎಲ್ರಿಗೂ ಅವಕಾಶ ಇರುತ್ತೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಮತ್ತು ಇವತ್ತು ಮೇಡಮ್ ನಾನು ತುಂಬ ಒಂದು ಆಸೆ ಇಟ್ಕೊಂಡಿದ್ದೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ನಾನು ಸಿಗ್ಬೇಕಂತ. ಇವತ್ತು ನನ್ನ ಜನ್ಮ ಭವನ ಆಗಿದೆ. ಮೇಡಮ್ಗೆ ತುಂಬ ಥ್ಯಾಂಕ್ಸ್. ಹರೀಶ್ ದಾವಣಗೆರೆ ಅವರು ನನ್ನನ್ನು ಮೇಡಮ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಇವತ್ತು ಬೆಳಗ್ಗೆ ನಾನು ಇನ್ಫಾರ್ಮ್ ಮಾಡಿದವ್ರಿಗೆ ನನಗೆ ಈ ಅವಾರ್ಡ್ ಸಿಕ್ಕಿದೆ, ತುಂಬ ಥ್ಯಾಂಕ್ಸ್ ಅಂತ. ಅವರು ಅದಕ್ಕೆ ಹೇಳಿದ್ರು. ಮೇಡಮ್ಗೂ ನಾನು ಹೇಳ್ತೇನೆ, ನಿಮ್ಮ ಯುವರ್ ಡಿಸೈನ್ ಪರ್ಸನ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಮೇಡಮ್, ಇವತ್ತು ಹೈಕೋರ್ಟ್ನಲ್ಲಿ ತಾವು ವಕೀಲರಾಗಿದ್ದೀವಿ. ಈಗಿದ್ದಾಗ ಏನು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇವತ್ತು ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಅವಾರ್ಡ್ ತಗೊಂಡ್ರಿ. ಹೇಗೆ ಮೇಡಮ್, ಏನು ಹೇಳ್ತೀರಿ ಅದ್ರ ಬಗ್ಗೆ? ಸರ್, ಇದೊಂದು ನನ್ನ ಕನಸು. ನಾನು ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಪಡ್ಕೊಂಡಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರದವರು ನಮ್ಮನ್ನು ರೆಕಗ್ನೈಸ್ ಮಾಡಿಕೊಂಡು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಟ್ಟಿದ್ದಾರೆ. ಒಂದು ರಾಜ್ಯದಲ್ಲಿ ಅತಿ ಉನ್ನತ ಒಂದು ಪ್ರಶಸ್ತಿ. ತುಂಬ ಖುಷಿಯಾಗಿದೆ ಸರ್. ಲೈಫಲ್ಲಿ ಇದೊಂದು ಎಲ್ಲರದ್ದು ಡ್ರೀಮ್ ಇರ್ತದೆ, ನಾವು ಒಂದು ಕಡೆ ಅಚೀವ್ಮೆಂಟ್ ಮಾಡಬೇಕು, ಆ ಅಚೀವ್ಮೆಂಟನ್ನು ಗೌರ್ಮೆಂಟ್ ರೆಕಗ್ನೈಸ್ ಮಾಡಬೇಕು ಅಂತ. ಸೊ ತುಂಬ ಖುಷಿ ಇದೆ ಸರ್. ಮೇಡಮ್, ಈಗಿದ್ದಾಗ ಈ ಒಂದು ಅವಾರ್ಡ್ ತಗೊಳ್ಳಿಕ್ಕೆ ನಿಮಗೆ ಹೇಗೆ ಪ್ರೇರಣೆ ಆಯಿತು ಮೇಡಮ್? ಮೂಲಕರ್ತರು ಯಾರು ಕಾರಣಕರ್ತರು ಇದಕ್ಕೆ? ಸರ್, ಈ ಥರ ಅವಾರ್ಡ್ ಇದೆ ಅಂತ ಹೇಳ್ಬಿಟ್ಟು ವಿಷಯ ತಿಳ್ಕೊಂಡು ಬಂತು. ಲಾಸ್ಟ್ ಇಯರ್ ನಾನು ಕಲ್ಟ್ ನೋಡ್ದು 12.3 ಕಿಲೋಮೀಟ್ರ್ 5 ಗಂಟೆಯಲ್ಲಿ ಈಜಿದಾಗ ನನಗೆ ಕೆಲವರು ಸಜೆಸ್ಟ್ ಮಾಡಿದ್ರು, ನೀವು ಯಾಕೆ ಗೌರ್ಮೆಂಟ್ ನಮ್ಮನ್ನು ರೆಕಗ್ನೈಸ್ ಮಾಡಿಲ್ಲ ಅಂತ. ಹಾಗೆ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ 4 ಕಂಟ್ರಿಗೆ ಹೋಗಿ ಒಂದು ಈಜು ಸ್ಪರ್ಧೆಯಲ್ಲಿ ಪದಕಗಳನ್ನು ಗೆದ್ದು ಬಂದೆ. ಆವಾಗ ಗೌರ್ಮೆಂಟಿಂದ ಒಂದು ಅರ್ಜಿ ಕಾಲ್ ಫಾರ್ ಮಾಡಿದ್ದಾರೆ ಅಂತ ವಿಷಯ ತಿಳ್ಕೊಂಡು ಬಂತು. ಅರ್ಜಿ ಹಾಕಿದೆ. ಅರ್ಜಿ ಹಾಕಿದಾಗ ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡಿದ್ದೆ. ನೋಡಿದ್ರೆ ನಿನ್ನೆ ಮಧ್ಯಾಹ್ನ ಫೋನ್ ಬಂತು ಮತ್ತು ಒಂದು ಆರ್ಡ್ರ್ ಕಾಪಿನೂ ಕಳಿಸಿದ್ರು. ಈ ಥರ ನಿಮಗೆ ಕ್ರೀಡಾ ಕ್ಷೇತ್ರದಿಂದ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಡ್ತಾ ಇದ್ದೇವೆ ಅಂತ. ನಿನ್ನೆ ರಾತ್ರಿ ಎಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿದೆ. ಅದು ತುಂಬ ಪ್ರೊಸೀಜರ್ಸ್ ಇತ್ತು, ವೆರಿಫಿಕೇಷನ್ ಎಲ್ಲ, ಅದೆಲ್ಲ ಆಗಿ ಇವತ್ತು ಸನ್ಮಾನ ತಗೊಂಡಿದೆ ಸರ್. ಮೇಡಮ್, ಇದುವರೆಗೂ ಏನು ನಮ್ಮ ಬೆಂಗಳೂರು ವಕೀಲರಲ್ಲಿ ಎಲ್ಲ ಒಂದು ಪ್ರೈವೇಟ್ ಆಗ್ಬೋದು ಅಥವಾ ಒಂದು ಸಂಘ ಸಂಸ್ಥೆಗಳಿಂದ ಅವಾರ್ಡ್ ತಗೊಳ್ಳೋದು ನಾವು ನೋಡಿದ್ದೀವಿ. ಇದರ ಕರ್ನಾಟಕ ಸರ್ಕಾರನೇ ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನಿದೆ, ಈ ಒಂದು ಕಡೆಯಿಂದ ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ನಮಗೆ ಘೋಷಣೆ ಮಾಡಿದೆ. ಈ ವಿಷಯದಲ್ಲಿ ತಾವೇನು ಬರ್ತೀರಾ? ಸರ್, ಕರ್ನಾಟಕ ಸರ್ಕಾರ ಆ್ಯಕ್ಚುಲಿ ಇಬ್ಬರನ್ನು ಕ್ರೀಡಾ ಕ್ಷೇತ್ರದಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ. ಒಬ್ಬರು ಉಡುಪಿ ಜಿಲ್ಲೆಯವರು, ಇನ್ನೊಂದು ನಾನು ಬೆಂಗಳೂರಿಂದ. ಮೂಲತಃ ಮಂಗಳೂರಿನೊಳಾಗ್ಬಿಟ್ಟು ಬೆಂಗಳೂರಿಂದ ರೆಕಗ್ನೈಸ್ ಆಗಿದ್ದೇನೆ. ಇವತ್ತು ನಾನು ಅರ್ಜಿ ಸಲ್ಲಿಸ್ತಾ ಇರಬೇಕಾದ್ರೆ, ಆ ಅರ್ಜಿ ತಗೊಳ್ತಾ ಇರಬೇಕಾದ್ರೆ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಬ್ಮಿಟ್ ಮಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳಿದರು, ಮೇಡಮ್ 70 ಸರ್ಟಿಫಿಕೇಟ್ ಇದೆ ನಿಮ್ಮದು, ಸೊ ನೀವು ರೆಕಗ್ನೈಸ್ ಆಗೋ ಚಾನ್ಸಸ್ ಇದೆ. ನಮ್ಮಲ್ಲಿಂದ ಈವರೆಗೆ ಕ್ರೀಡಾ ಕ್ಷೇತ್ರದಿಂದ ಯಾರೂ ಆಗಿಲ್ಲ, ಸೊ ನೀವು ಆಗ್ಬೋದು ಅಂತ ಕಾಣಿಸ್ತಾ ಇದೆ ಅಂತ ಹೇಳಿದರು. ದಟ್ ವಾಸ್ ಅ ಪಾಸಿಟಿವ್ ಇಂಡಿಕೇಶನ್. ಪ್ಲಸ್ ಅದರಲ್ಲಿ ತುಂಬ ಜನರು ಇದರಲ್ಲಿ ಎಷ್ಟೋ ಜನ ಅದು ರೆಕಮೆಂಡೇಶನ್ ಆಗೋದು ಮಾತ್ರ ಅಲ್ಲ, ನಮ್ಮ ಫೈಲನ್ನು ಮೂವ್ ಮಾಡಬೇಕಾಗತ್ತೆ. ನಂಗೆ ಫೋನ್ ಮಾಡಿದಾಗ ಇದೊಂದು ಖುಷಿ ವಿಷಯ ಬಂದಾಗಲೇ ನಾನು ಬಿಲೀವ್ ಮಾಡಲಿಕ್ಕಾಗಿಲ್ಲ. ನನ್ನನ್ನು ಸರ್ಕಾರ ರೆಕಗ್ನೈಸ್ ಮಾಡಿಕೊಂಡು ಇವತ್ತು ಈ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಫಸ್ಟ್ ನಿನ್ನೆ ಕಾಲ್ ಬಂದಾಗಲೇ ಖುಷಿ ಆಯ್ತು ಸರ್. ನನಗೆ ಇವತ್ತು ತುಂಬ ಖುಷಿಯಾಗಿದೆ ಸರ್. ಮೇಡಮ್, ಈ ವಿಚಾರದಲ್ಲಿ ತಮ್ಮನ್ನು ಏನು ಕೇಳ್ತೀವಿ ಅಂದರೆ, ಹೈಕೋರ್ಟ್ ವಿಭಾಗದಲ್ಲಿ ತಾವು ಬಹಳ ಪ್ರಖ್ಯಾತವಾಗಿ ಕೆಲಸ ಮಾಡಿಕೊಡೋ ವಕೀಲರಿನ ಸಂಬಂಧಪಟ್ಟ ನ್ಯಾಯಾಧೀಶರು ಈಗ ತಾನೇ ಕಳೆದ ದಿನಗಳಲ್ಲಿ ಅವರು ಒಂದು ನಿರ್ವಹಿಸಿದ್ದಾರೆ ಅಧಿಕಾರದಿಂದ. ಅವರು ನಿಮ್ಮ ಮೇಲೆ ಒಂದು ಒಳವನ್ನು ತುಂಬಿಕೊಂಡು ಅವರ ಶಾಲನ್ನ ತಂದು ಹಾಕಿದ್ರು ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಏನಂತಾರೆ ಅದ್ರ ಬಗ್ಗೆ? ಜಸ್ಟಿಸ್ ಉಮಾ ಮೇಡಮ್ ಅವರು ಬಂದ್ಬಿಟ್ಟು ಮೊನ್ನೆ ನನಗೆ ಗ್ರೇಟರ್ ಬೆಂಗಳೂರು ಅಥಾರಿಟೀಸಿಂದ ಒಂದು ಮೊನ್ನೆ ದಿಟ್ಟ ಮಹಿಳೆ ಅವಾರ್ಡ್ ಕೊಟ್ಟಿದ್ದರು.
ಮಹಿಳಾ ದಿನಾಚರಣೆ ಪ್ರಯುಕ್ತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಗ್ರೇಟರ್ ಬೆಂಗಳೂರು ಅಥಾರಿಟೀಸ್ ಅವ್ರದ್ದು ನೌಕರರ ಸಂಘದವರು ಮೊನ್ನೆ ಅಮೃತರಾಜ್ ಅವರು ರೆಕಗ್ನೈಸ್ ಮಾಡಿಕೊಂಡು ದಿಟ್ಟ ಮಹಿಳೆ ಪ್ರಶಸ್ತಿ ನೀಡಿದರು. ಆ ವಿಷಯ ಹೈಕೋರ್ಟಲ್ಲಿ ಉಮಾ ಮೇಡಮ್ ಅವ್ರದ್ದು ಫೇರ್ವೆಲ್ ಫಂಕ್ಷನಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಮೇಡಮ್ ಅವ್ರಿಗೆ ಹಾಕಿರೋ ಶಾಲನ್ನು ನನಗೆ ಹಾಕ್ಬಿಟ್ಟು ನನಗೆ ಸನ್ಮಾನಿಸಿದ್ರು. ತುಂಬ ಖುಷಿ ವಿಷಯ, ಯಾಕಂದರೆ 20 ವರ್ಷ ಪ್ರಾಕ್ಟೀಸ್ ಮಾಡಿದ್ದೇನೆ. ಮೇಡಮ್ ಅವ್ರ ಮುಂದೆನೂ ಎಷ್ಟು ಸತಿ ಅಪಿಯರ್ ಆಗಿದ್ದೇನೆ. ಒಂದು ಹೈಕೋರ್ಟಲ್ಲಿ ಆ ಉನ್ನತ ಪೊಸಿಷನಲ್ಲಿರೋ ಒಂದು ಜಡ್ಜಿಂದ ನಾನು ಸನ್ಮಾನ ತಗೊಂಡೆ ಅಂತ ಹೇಳಿದ್ರು ತುಂಬ ಖುಷಿ ವಿಷಯ ಸರ್. ಮೇಡಮ್, ಈ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ಕೆಲವು ಮಹಿಳೆಯರು ಮೌನ ಇಟ್ಕೊಂಡು ಯಾವುದೇ ಆರ್ಡರ್ ಪರವಾಗಿಲ್ಲಪ್ಪ, ಒಂದು ಆರ್ಡರ್ ಸಿಕ್ಕರೆ ಸಾಕು ಅಂತಾರೆ. ನೀವು ಆಗಲ್ಲ, ಪಡಿಬೇಕು, ಏನಾದರೂ ನಾನು ನಿಭಾಯಿಸ್ತೀನಿ ಅಂತ ಒಂದು ಧೈರ್ಯ, ಒಂದು ಕಿಚ್ಚು ಹೇಗೆ ಮೇಡಮ್, ಹೇಗೆ ರೂಪಿಸ್ಕೊಂಡ್ರೆ ಇಂಥ ಒಂದು ಧೈರ್ಯ? ಸರ್, ನಾನು ಹೈಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದೆ ಒಂದು ಮಂಗಳೂರಿಂದ ಬೆಂಗಳೂರಿಗೆ ಹೈಕೋರ್ಟಲ್ಲಿ ಪಾರ್ಟಿನ್ ಪರ್ಸನ್ ಆಗಿಬಿಟ್ಟು ಬಂದೆ. ಸೊ ಪಾರ್ಟಿನ್ ಪರ್ಸನ್ ಆಗಿಬಿಟ್ಟು ನನ್ನ ಕೇಸನ್ನೇ ನಾನು ವಾದಿಸ್ಕೊಂಡು ಆಮೇಲೆ ಬಂದುಬಿಟ್ಟು ಕೋರ್ಟಲ್ಲಿ ನಮಗೆ ಸಾಹೇಬರು ಹೇಳಿದ್ರು, ನೀವು ನಿಮ್ಮ ಕೇಸನ್ನೇ ನೀವು ಗೆದ್ದುಬಿಟ್ಟಿದ್ದೀರಾ, ಸೊ ಇಲ್ಲೇ ಪ್ರಾಕ್ಟೀಸ್ ಯಾಕೆ ಮಾಡೋದಿಲ್ಲ ಅಂತ ಒಂದು ಆ ಮಾತು 20 ವರ್ಷದ ಹಿಂದೆ ಹೇಳಿದ್ರಿಂದ ಇವತ್ತು ನಾನು ಬೆಂಗಳೂರಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. 2 ಸತಿ ಎಲೆಕ್ಷನ್ನು ಗೆದ್ದಿದ್ದೇನೆ. ಮತ್ತು ಈ ಸತಿ ಕರ್ನಾಟಕ ಬಾರ್ ಕೌನ್ಸಿಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೇನೆ. ನಿನ್ನೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. 2 ದಿನ ಆಗಿದೆ. ಇವತ್ತು ನೋಡ್ಬೇಕು ಸರ್ ಹೆಂಗಿದೆ ಅಂತ. ಜನಾದೇಶ ನೋಡಬೇಕು, ಕಾಯಬೇಕು ಅಷ್ಟೇ. ನಾವು ಕೌಂಟಿಂಗ್ ಅಂತೇಳಿ ನಮಗೆ ಮಾಹಿತಿ ಬಂತು. ನಾವು ನಿಮ್ಮದು ಭಾಳ ಒಂದು ಹೆಸರು ಬರ್ತಾ ಇದೆ ಅಂತೇಳಿ ಕೆಲವು ನಮಗೆ ವಿಶೇಷತೆ ಇದೆ. ಏನು ಹೇಳ್ತೀರಾ ಮೇಡಮ್ ಕೌಂಟಿಂಗಲ್ಲಿ? ಸರ್, ಕೌಂಟಿಂಗಲ್ಲಿ ಅದು ನಾನು ಪ್ರಾಮಾಣಿಕವಾಗಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದವಳು. ಎಷ್ಟೋ ಜನ ಏನೇನೋ ಕೊಟ್ಟು ಅದು ಮಾಡಿಕೊಂಡು ಬಂದಿದ್ದಾರೆ. ಅದ್ರ ಬಗ್ಗೆನೂ ನಾವು ನಮ್ಮ ಒಬ್ಜೆಕ್ಷನ್ ರೇಸ್ ಮಾಡಿದ್ದೇವೆ. ಹೈಪವರ್ ಕಮಿಟಿಗೂ ನಾವು ರೈಟಿಂಗಲ್ಲಿ ಕಂಪ್ಲೇಂಟ್, ಕೆಲವರು ಲೇಡೀಸ್ಗಳು ಸೇರಿಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸೊ ಇದೊಂದು ನಮ್ಮ ಬಾರ್ ಕೌನ್ಸಿಲಲ್ಲಿ ಈ ಥರ ಆಗ್ತಾ ಇರೋದು ವಿಪರ್ಯಾಸ. ನಮ್ಮ ವಕೀಲರಲ್ಲಿ ಆಗಬಾರ್ದು. ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ದು ಒಂದು ಘನತೆ ಪ್ರಶ್ನೆ. ನೋಡೋಣ ಸರ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಅರ್ಜಿ ಕೊಟ್ಟಿದ್ದೇವೆ. ಎಲೆಕ್ಷನಲ್ಲಿ ರಿಸಲ್ಟೂ ಅಷ್ಟೇ ನಿನ್ನೆ ಓಪನ್ ಆಗಿದೆ. ಟೋಟಲ್ 260 ವೋಟ್ಗಳು ಕೌಂಟ್ ಆಗಿದೆ. ಅದರಲ್ಲಿ ನನಗೆ ಒಂದು 3 ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಬಂದಿದೆ, 2 ಸೆಕೆಂಡ್ ಪ್ರಿಫರೆನ್ಷಿಯಲ್ ಬಂದಿದೆ, 1 18ನೇ ಪ್ರಿಫರೆನ್ಷಿಯಲ್ ಬಂದಿದೆ, ಇನ್ನೊಂದೊಂದು 10ನೇ ಪ್ರಿಫರೆನ್ಷಿಯಲ್ ಬಂದಿದೆ. ಸೊ ನಿನ್ನೆ ಅಕೌಂಟ್ ಓಪನ್ ಮಾಡಿದ್ದೇನೆ. ಇನ್ನು ಕಾಯ್ದು ನೋಡ್ಬೇಕು ಸರ್. ಮೇಡಮ್, ಜಯ ಆಗಲಿ ಹೇಳ್ತಾ ಮತ್ತೊಂದು ಕೇಳ್ತೀವಿ. ಸಂಧ್ಯಾ ಪ್ರಭು ಅಂದರೆ ಕೆಲವರು ಪೊಲೀಸರು ರಾಜಕಾರಣಿಗಳು ಹೆದರ್ತಾರೆ. ಯಾಕೆಂದರೆ ಮೇಡಮು ಏನು ನೋಡಲ್ಲ, ಅವ್ರು ಹೇಳಕ್ಕೆ ಸಾಧನೆ ಮಾಡ್ತಾರೆ ಅಂತೇಳಿ ಕೆಲವು ಪೊಲೀಸರು ಹತ್ರ ಬರಲ್ಲ. ರಾಜಕಾರಣಿಗಳು ಕಂಡ್ರೆ ಸ್ವಲ್ಪ ದೂರ ಇರ್ತಾರೆ ಅಂತೇಳಿ ನಮಗೆ ಮಾಹಿತಿ ಇದೆ. ಏನು ಹೇಳ್ತೀವಿ ಸರ್? ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ನ್ಯಾಯ ಬೇಕೋ ಅಲ್ಲಿ ಸಂಧ್ಯಾ ಪ್ರಭು ಇರ್ತಾರೆ ಸರ್, ಅಷ್ಟೇ ಹೇಳ್ತೀನಿ ಸರ್. ಮೇಡಮ್, ಒಟ್ಟಲ್ಲಿ ಏನಿವತ್ತು ಖುಷಿಯಿಂದ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಏನೋ ಒಂದು ಬ್ರಿಟಿಷಲ್ಲಿ ಮೊದಲಿಗ ಒಂದು ಮಹಿಳೆ ಬ್ರಿಟಿಷರ ವಿರುದ್ಧ ಸಂವಿಧಾನಕ್ಕೆ ಶಿಕ್ಷಿಸಿದ್ರು. ಅದೇ ರೀತಿ ವಕೀಲರ ಒಂದು ಮಹಿಳೆ ದಿನ ಇವತ್ತು ನಮ್ಮ ಬೆಂಗಳೂರು ವಕೀಲರ ಕನ್ನಡ ಸರ್ಕಾರ ಕುರ್ಚಿ ತಗೊಂಡಿದ್ದೀವಿ ಅಂತ ಹೇಳ್ತಾ ನಮ್ಮ ಚೆನ್ನಮ್ಮ ಶುಭ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್.